ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಅದರಿಂದ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ, ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಇವತ್ತು ಕುಡಿಯೋ ನೀರಿಗೂ ಹಾಹಾಕಾರ ಇದ್ಬಿಟ್ಟಿದೆ. ಇವತ್ತು ಡ್ಯಾಮ್ಗಳು ಕರ್ನಾಟಕದಲ್ಲಿ ಕೆಲವು ಕಡೆ ಕಾವೇರಿ ಮತ್ತೆ ಈ ಕಡೆ ನೀರು ಬರ್ತಿದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಳೆ ಆಗಿರೋದಲ್ಲ, ಕೇರಳದಲ್ಲಿ ಮಳೆ ಆಗಿರೋದಕ್ಕೆ ಇಲ್ಲಿ ಡ್ಯಾಮ್ಗಳು ತುಂಬ್ತಾ ಇವೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋದಕ್ಕೆ ಆ ಭಾಗದ ನೀರು ತುಂಬ್ತಾ ಇದೆಯೇ ಹೊರತು ಕರ್ನಾಟಕದಲ್ಲಿ ಮಳೆ ಪ್ರಮಾಣ 70% ಹೊರಟೋಗಿದೆ. ಅದರಿಂದ ಈ ಸಂದರ್ಭದಲ್ಲಿ ರೈತರು, ಕರ್ನಾಟಕದ ರೈತರು ಸಂಕಷ್ಟದಲ್ಲಿದ್ದಾರೆ. ಅದರಿಂದ ನಾವು ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ನೀವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಪತ್ರ ಬರಿತೇವೆ ಅಂತ ಹೇಳಿ ಬೆಕ್ಕಿಗೆ ಜ್ವರ ಬರೋ ಮಾತಾಡಬೇಡಿ. ನಮ್ಮ ಹಳ್ಳಿ ಕಡೆ ರೈತರು ಹೇಳ್ತಾರೆ, ಕೂಡಲೇ ಇವತ್ತು ರೈತರಿಗೆ 10,000 ಕೋಟಿ ಬಿಡುಗಡೆ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನೀವು ಮನವಿ ಕೊಡಿ. ಅಲ್ಲಿ ಕೇಂದ್ರ ಸರ್ಕಾರದ ಟೀಮ್ ಬಂದು ಅಧ್ಯಯನ ಮಾಡೋದ್ರೊಳಗಡೆ ಇನ್ನೂ 6 ತಿಂಗಳಾಗುತ್ತೆ. 6 ತಿಂಗಳೊಳಗಡೆ ರೈತರು ಸತ್ತೋಗ್ತಾರೆ. ಇದು ತಾತ್ಕಾಲಿಕವಾಗಿ ಒಂದು ಪರಿಹಾರ ಕೊಟ್ಟು ರೈತರಿಗೆ ಮನಸ್ಸನ್ನ ಗೆಲ್ಲುವಂಥದನ್ನ, ರೈತರ ಅನ್ನದಾತನ ಹೃದಯವನ್ನ ಗೆಲ್ಲುವಂಥ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ಅದರಿಂದ ಇವತ್ತು ಕೃಷಿ ಮಂತ್ರಿಗಳು ಇಲ್ಲ, ತೋಟಗಾರಿಕೆ ಮಂತ್ರಿಗಳು ಇಲ್ಲ, ಕಂದಾಯ ಸಚಿವರು ಇವರು ಕಾಗದ ಬರಿತೀನಿ ಅಂತಾರೆ. ನಮ್ಮಲ್ಲಿ DCM ಆಗಿರುವಂಥವ್ರು, ಒಬ್ಬ ಪವರ್ಫುಲ್ DCM ಆಗಿರುವಂಥವ್ರು ಕೂಡಲೇ ಸರ್ಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡಿ 10,000 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.